ಬಂದ್ಬಿಟ್ರು. ನಡಿ ಬೇಗ ಬೇಗ ರೆಡಿ ಆಗೋಣ. ಯಾರು ಹೇಳು? ಅಮರ್, ಅಕ್ಬರ್, ಇಲ್ಲ. ಆಂಟನಿ, ಖಂಡಿತ ಇಲ್ಲ. ಅನಿರುದ್. ಆದ್ರೆ ನೀನು 2 ದಿನ ಆದ್ಮೇಲೆ ಬರೋನಿದ್ದೆ ಅಲ್ವಾ? ಮತ್ತೇನಿದು? ಅದೇನಂದ್ರೆ ನೀನ್ ಇಲ್ದೆ 2 ದಿನ ಏನು, 2 ಗಂಟೆ ಏನು, 2 ನಿಮಿಷನೂ ಇರಕ್ಕಾಗಲ್ಲ. ಹೌದಾ? ಕಂಟ್ರೋಲ್ ಗೈಸ್, ಕಂಟ್ರೋಲ್. ಇಷ್ಟೊಂದು ಅವಸರ ಯಾಕೆ? ನಾನಾದ್ರೂ ಹೋಗ್ತೀನಿ. ಪ್ರೀತಿ ಅವರೇ, ಅನಿರುದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮಗೆ ಸಿಕ್ಕಿದೆ. ಅದರ ಪ್ರಕಾರ ಅವನ ಮರ್ಡರ್ ಅವನ ತಲೆಗೆ ಜೋರಾಗಿ ಹೊಡೆದಿರೋದ್ರಿಂದ ಆಗಿದೆ. ಆದರೆ ಅವನ ಬಾಡಿ ಮೇಲೆ ಕೆಲವು ಚಿಹ್ನೆಗಳು ನಮಗೆ ಅನುಮಾನ ಅನಿಸಿದೆ. ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಅವನ ದೇಹದ ಗಾಯಗಳ ಮೇಲೆ ನಿಮ್ಮದು ಇವಳದು ಫಿಂಗರ್ ಪ್ರಿಂಟ್ಸ್ ಇದೆ. ಇದರ ಬಗ್ಗೆ ನಮಗೇನಾದರೂ ತಿಳಿಸ್ತೀರಾ ಮೇಡಮ್? ಇಲ್ಲಾಂದ್ರೆ ನಾವು ಬೇರೆ ರೀತಿಯಲ್ಲಿ ಕೇಳ್ಬೇಕಾಗುತ್ತೆ. ಸರ್, ಅನಿರುದ್ ಯಾವಾಗ್ಲೂ ಆಫೀಸ್ ಕೆಲ್ಸ ಅಂತ ಹೊರಗಡೆನೆ ಇರ್ತಾ ಇದ್ದ. ಮನೆಯಲ್ಲಿ ಕೀರ್ತಿ ಮತ್ತೆ ನಾನೇ ಇರ್ತಾ ಇದ್ವಿ. ಮತ್ತೆ ಈ ಒಂಟಿತನ ಪ್ರೀತಿಗೆ ಯಾವಾಗ ಬದಲಾಯ್ತು ನಮಗ್ ಗೊತ್ತಿಲ್ಲ. ಕೀರ್ತಿ, ನನ್ ಚಾರ್ಜರ್ ಕೊಡ್ತೀಯ? ಚಾರ್ಜರ್? ಹಾ ಅನಿರುದ್, ತಗೋ ಚಾರ್ಜರ್. ನೀನು ನಿನ್ ವಾಲೆಟ್ ತಗೊಂಡ? ಹಾ ಹಾ. ಮತ್ತೆ ನಿನ್ನ ವಾಚ್? ಅರೆ ಓಹೋ ಸಾರಿ. ಯಾವಾಗ್ಲೂ ನಿನ್ ವಾಚ್ನ ಮರ್ತೇ ಹೋಗ್ತೀಯಾ? ಕೊಡು ಚಿನ್ನ. ಇಲ್ಲಿ ತಗೋ. ಹಾಯ್ ಅನಿರುದ್. ಹಾಯ್. ಎಲ್ಲಿ ಹೊರಗಡೆ ಹೋಗ್ತಿದ್ಯಾ? ಹೌದು, 2 ದಿನ ಅರ್ಜೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಹೋಗ್ತಿದ್ದೀನಿ. ಸೊ ನೀವಿಬ್ರು ಹುಷಾರಾಗಿರಿ, ಸರಿನಾ? ಬೇಗ ಬರ್ತೀನಿ. ಸರಿನಾ? ಮತ್ತೆ ಏನಾದರೂ ತೊಂದರೆ ಇದ್ರೆ ಇಮಿಡಿಯೇಟ್ ಆಗಿ ಫೋನ್ ಮಾಡಬೇಕು, ಸರಿನಾ? ನೀನು ಅಷ್ಟೇ. ಬಾಯ್. ಬಾಯ್. ಓಕೆ ಬಾಯ್. ಅನಿರುದ್. ಬಾಯ್. ಬಾಯ್. ಬಾಯ್.
ಅಯ್ಯೋ, ಈ ಅನಿರುದ್ಧ್ ಎಲ್ಲದನ್ನು ಹೀಗೆ ಬಿಟ್ಟಿದ್ದಾನೆ. ಏನ್ ವಿಷಯ? ಅನಿರುದ್ಧ್ ಹೋಗಿದ ತಕ್ಷಣ ನೀನಂತೂ ತುಂಬಾ ಖುಷಿಯಾಗಿ ಹೋಗ್ತಿಯಲ್ಲ. ಏನ್ ಮಾಡ್ಲಿ, ಅನಿರುದ್ಧ್ ಮನೆಯಿಂದ ಹೋದ್ಮೇಲೆ ನಿನ್ನ ಪ್ರೀತಿಸೋ ಅವಕಾಶ ಸಿಕ್ಬಿಡುತ್ತಲ್ವಾ? ಕೀರ್ತಿಯಲ್ಲಿ ಕೀರ್ತಿ ಆಚೆ ಹೋಗಿದ್ದಾಳೆ, 1 ಗಂಟೆಯಲ್ಲಿ ವಾಪಸ್ ಬರ್ತಾಳೆ. ಹೌದಾ? ಅನಿರುದ್ಧ್ ಏನ್ ಮಾಡ್ತಾ ಇದ್ಯಾ? ಕೀರ್ತಿ ಇಲ್ಲ ಅಂದ್ರೆ ಏನಂತೆ, ನೀನಿದ್ಯಲ್ಲ. ಏನ್ ಅನಿರುದ್ಧ್ ಹುಚ್ಚಿಡ್ತಿದ್ಯಾ? ನಾನು ಹುಚ್ಚ ಅಲ್ಲ. ಒಂದ್ ವೇಳೆ ನಾನು ಒಂದು ವಿಷಯ ತೋರಿಸಿದ್ರೆ ಖಂಡಿತ ನೀನು ಹುಚ್ಚಿ ಆಗ್ತೀಯ. ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ಇದೆ. ನೋಡು ನೋಡು, ಎಷ್ಟು ಚೆನ್ನಾಗಿದೆ. ವಾವ್. ಏನಿದು? ಡಿಲೀಟ್ ಮಾಡು ಇದನ್ನ, ಈಗ್ಲೇ ಡಿಲೀಟ್ ಮಾಡು. ಡಿಲೀಟ್ ಮಾಡ್ತೀನಿ, ಖಂಡಿತ ಡಿಲೀಟ್ ಮಾಡ್ತೀನಿ. ಆದ್ರೆ ಒಂದ್ ಷರತ್ತಿದೆ. ಬರೀ ಒಂದ್ಸತಿ ನನ್ಗೂ ಸ್ವರ್ಗದ ಸುಖ ತೋರ್ಸು, ಅವಳಿಗೆ ತೋರಿಸ್ದಂಗೆ. ಇಲ್ಲ, ಇದು ಸರಿ ಅಲ್ಲ ಅನಿರುದ್ಧ್, ಇದಾಗಲ್ಲ. ಅದು ಹೇಗ್ ಸಾಧ್ಯ ಇಲ್ಲ? ಒಂದು ವೇಳೆ ಆಗಿಲ್ಲ ಅಂದ್ರೆ ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಆಗ್ಬಿಡುತ್ತೆ. ಆಗ ಎಲ್ರಿಗೂ ಕೂಡ ಸ್ವರ್ಗ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ, ಮತ್ತೆ ನಿಮ್ಮ ಮನೆಯವ್ರಿಗೂ ಕೂಡ. ಈಗ ನೀನೇ ಯೋಚನೆ ಮಾಡು, ನನಗ್ ತೋರಿಸ್ತೀಯಾ ಇಲ್ಲ ಊರಿಗೆಲ್ಲ ತೋರಿಸ್ತೀಯಾ? ಮಜವಾಗಿತ್ತು. ಮತ್ತೆ ಒಂದು ವೇಳೆ ಈ ವಿಷಯ ಕೀರ್ತಿ ಅಥವಾ ಬೇರೆ ಯಾರಿಗಾದ್ರೂ ಹೇಳಿದ್ರೆ ಗೊತ್ತು ತಾನೆ ನಾನು ಏನ್ ಮಾಡ್ತೀನಿ ಅಂತ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೇಳು ಪ್ರೇಮ ಗೀತೆಯ. ಇವತ್ ಮೂಡಿಲ್ಲ. ಏನಾಯ್ತು ನನ್ ಜಾನು? ಕೋಪದಲ್ಲಿ ನೀನಂತೂ ಇನ್ನೂ ಹಾಟ ಕಾಣಿಸ್ತ್ಯಾ. ಇವತ್ ಮೂಡಿಲ್ಲ, ಪ್ಲೀಸ್ ಕೀರ್ತಿ. ಅಯ್ಯೋ ಜಾನು, ಇಲ್ಲಿ ಕೇಳಿಸ್ಕೊ. ಬೇರೆ ಹಾಡ್ ಬೇಕು ಅಂದ್ರೆ ಹಾಡ್ತೀನಿ, ಹೇಳು.